ರಾಜ್ಯದಲ್ಲಿ ಜಾತಿ ಜನಗಣತಿಯ ವಾರ್ ಜೋರಾಗ್ತಾ ಇದೆ. ಜಾತಿ ಗಣತಿ ವರದಿಯ ಸಾಧಕ ಬಾಧಕವನ್ನು ಅರಿಯೋದಕ್ಕೆ ಸಮಿತಿಯನ್ನ ರಚನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ ವೀರಶೈವ ಮಹಾಸಭಾ. ವಿಶೇಷ ಕ್ಯಾಬಿನೆಟ್ಗೂ ಮುನ್ನ ಸಮಿತಿ ರಚನೆ, 2-3 ದಿನದಲ್ಲಿ ಸಮಿತಿಯ ಅಭಿಪ್ರಾಯವನ್ನು ಪಡೆದು ಮುಂದಿನ ನಿರ್ಧಾರ. ಈ ಮೂಲಕ ರಾಜ್ಯದಲ್ಲಿ ಜಾತಿ ಗಣತಿಯ ವಾರ್ ತಾರಕಕ್ಕೇರ್ತಾ ಇದೆ. ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ಶಂಕರ ಬಿದ್ರಿ ಅವರು ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ, ಜಾತಿ ಗಣತಿಯ ವಿರುದ್ಧ ಗುಡುಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗ 17ನೇ ತಾರೀಕು ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅಲ್ಲಿ ಈ ಜಾತಿ ಗಣತಿ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದಕ್ಕೂ ಮೊದಲೇನೆ ಈ ರೀತಿಯ ಒಂದು ನಿರ್ಧಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಒಂದು ಕಡೆ ಒಕ್ಕಲಿಗರ ಮೀಟಿಂಗು, ಮತ್ತೊಂದು ಕಡೆ ವೀರಶೈವ ಮಹಾಸಭಾದಿಂದ ಒಂದು ಸಮಿತಿ ರಚನೆ, ವಿಶೇಷ ಕ್ಯಾಬಿನೆಟ್ ಮೀಟಿಂಗು ಮೊದಲು ಆಗ್ತಾ ಇರುವಂತಹ ಬೆಳವಣಿಗೆಗಳಿವು. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಬೆಳವಣಿಗೆ ಕ್ಯಾಬಿನೆಟ್ನ ಮೀಟಿಂಗಿಗೂ ಮೊದಲು ಅಂತ? ಸಹಜವಾಗಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಎರಡು ಸಮುದಾಯಗಳು ಕೂಡ ಆರಂಭದಿಂದಲೂ ಕೂಡ ಜಾತಿ ಗಣತಿಯನ್ನು ವಿರೋಧ ವ್ಯಕ್ತಪಡಿಸಿದರು. ಒಂದು ಕಡೆ ಒಕ್ಕಲಿಗ ಸಮುದಾಯದವರು ನಾಳೆ ಸಭೆಯನ್ನು ನಡೆಸ್ತಾ ಇರುವಂಥದ್ದು DCM DK ಶಿವಕುಮಾರ್ ನೇತೃತ್ವದಲ್ಲಿ, ಅದು ಶಾಸಕರುಗಳು. ಆದರೆ ವೀರಶೈವ ಲಿಂಗಾಯತ ಮಹಾಸಭಾ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತದೆ ಅಂತ ಕಾಣಿಸ್ತಾ ಇದೆ. ಜನಪ್ರತಿನಿಧಿಗಳಿಗೆ ಏನು ಹೇಳಬೇಕು ಅಥವಾ ಸಚಿವರಿಗೆ ನೀವು ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಅಂದರೆ ಇಡೀ ಸಮುದಾಯ ಒಟ್ಟಾಗಿ ಒಂದು ನಿರ್ಧಾರ ಕೈಗೊಳ್ಳುತ್ತೆ. ಅದು ಮಹಾಸಭಾದ ವತಿಯಿಂದ ತಜ್ಞರ ಒಂದು ಸಮಿತಿ, ಅಂದರೆ ಒಬ್ಬರು ಅಥವಾ ಇಬ್ಬರು ನಿವೃತ್ತ ನ್ಯಾಯಾಧೀಶರು ಆ ರೀತಿಯ ತಜ್ಞರಿಂದ ಒಂದು ಸಲಹೆಯನ್ನು ಪಡೆದು ಅದನ್ನು ಮಹಾಸಭಾದ ಮೂಲಕವಾಗಿ ಸಚಿವರುಗಳಿಗೆ ತಿಳಿಸುವಂಥದ್ದು, ಅವರು ಅದನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಹೇಳುವಂಥದ್ದು, ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ಒಕ್ಕಲಿಗ ಸಮುದಾಯದಲ್ಲಿ ಸ್ವತಃ ಸಚಿವರುಗಳೇ ಸಭೆ ಮಾಡಿ ತೀರ್ಮಾನ ಮಾಡೋದಾದ್ರೆ, ವೀರಶೈವ ಮಹಾಸಭಾದ ಕಡೆಯಿಂದ ತಮ್ಮ ಸಮುದಾಯದ ಸಚಿವರುಗಳಿಗೆ ನೀವು ಏನನ್ನ ಹೇಳಬೇಕು ಸಭೆಯಲ್ಲಿ ಅನ್ನುವಂಥ ಸೂಚನೆಯನ್ನು ಕೊಡಲಿಕ್ಕೆ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.